ಎಚ್.ಡಿ.ಎಫ್.ಸಿ ಬ್ಯಾಂಕ್ ವ್ಯವಹಾರ ಬೆಳವಣಿಗೆ ಮತ್ತು ಇತಿಹಾಸದ ಷೇರು ಕಾರ್ಯಕ್ಷಮತೆ ಶೈಕ್ಷಣಿಕ ಕೇಸ್ ಸ್ಟಡಿ ಸೆಬಿ ಕಂಪ್ಲೇಂಟ್ ಆಗಿರುತ್ತದೆ. ಈ ಡಾಕ್ಯುಮೆಂಟು ಆರ್ಥಿಕ ಸ್ವಾತಂತ್ರ್ಯದ ದಾರಿ ನಿರಂತರ ಶ್ರಮ ಪ್ಲಸ್ ಯುಕ್ತಿಯುಕ್ತ ಹೂಡಿಕೆ. ಡಿಸ್ಕ್ಲೇಮರ್ ಸೆಬಿ ಕಂಪ್ಲೇಂಟ್ ಈ ಪ್ರಸ್ತುತಿಕೆ ಆರ್ಥಿಕ ಸಲಹೆ ಅಥವಾ ಹೂಡಿಕೆ ಸೂಚನೆ ನೀಡುವುದಿಲ್ಲ. ಇದು ಶೈಕ್ಷಣಿಕ ಮತ್ತು ಮಾಹಿತಿ ಪ್ರಯೋಜನಕ್ಕಾಗಿ ಮಾತ್ರ. ಹೂಡಿಕೆ ನಿರ್ಧಾರಕ್ಕೆ ಮೊದಲು ವೃತ್ತಿಪರ ಸಲಹೆ ಪಡೆಯಿರಿ. ಎಚ್.ಡಿ.ಎಫ್.ಸಿ ಬ್ಯಾಂಕ್ ಪರಿಚಯ 1994ರಲ್ಲಿ ಸ್ಥಾಪಿತ ಭಾರತದ ಪ್ರಮುಖ ಖಾಸಗಿ ಬ್ಯಾಂಕ್. 2023ರ ವಿಲೀನ ಎಚ್.ಡಿ.ಎಫ್.ಸಿ ಬ್ಯಾಂಕ್ ಪ್ಲಸ್ ಲಿಮಿಟೆಡ್ ಪ್ಲಸ್ ಎಚ್.ಡಿ.ಎಫ್.ಸಿ ಬ್ಯಾಂಕ್ ಮೂಲಕ ಗಾತ್ರದಲ್ಲಿ ವೃದ್ಧಿ. ಸ್ಲೋಗನ್ ಕಷ್ಟದ ಹಾದಿಯಲ್ಲಿ ಶಕ್ತಿ, ಶಕ್ತಿಯ ಹಾದಿಯಲ್ಲಿ ವಿಶ್ವಾಸ. ಪ್ರವಚನ ಒಂದು ಮರ ದೊಡ್ಡದಾಗಲು ಸಮಯ ಬೇಕು, ಹೂಡಿಕೆಯೂ ಇದೇ ರೀತಿಯದು. ವ್ಯವಹಾರ ಮಾದರಿ ಬಿಸಿನೆಸ್ ಮಾಡೆಲ್ ರಿಟೇಲ್ ಬ್ಯಾಂಕಿಂಗ್, ಎಸ್ಎಂಇ ಸಾಲ, ಕಾರ್ಪೊರೇಟ್ ಬ್ಯಾಂಕಿಂಗ್, ಡಿಜಿಟಲ್ ಬ್ಯಾಂಕಿಂಗ್ ಮತ್ತು ಆನ್ಲೈನ್ ಸೇವೆಗಳು. ಗ್ರಾಹಕ ಕೇಂದ್ರೀಕೃತ ಸೇವೆ ಮತ್ತು ನವೀನ ತಂತ್ರಜ್ಞಾನ. ಪ್ರವಚನ ಬಲವಾದ ನೆಲೆ ದೀರ್ಘಕಾಲದ ಬೆಳವಣಿಗೆ. ಇತಿಹಾಸದ ಷೇರು ಕಾರ್ಯಕ್ಷಮತೆ ದೀರ್ಘಾವಧಿಯಲ್ಲಿ ಷೇರುಗಳ ಉತ್ತಮ ಪ್ರದರ್ಶನ. ಕಾಲಿಕವಾಗಿ ಮಾರುಕಟ್ಟೆ ಪರಿಸ್ಥಿತಿ, ವಿಲೀನ, ಮ್ಯಾನೇಜ್ಮೆಂಟ್ ಬದಲಾವಣೆಗಳಿಂದ ವ್ಯತ್ಯಾಸ. ಪ್ರವಚನ ಮಾರುಕಟ್ಟೆ ಒಂದು ದಿನದಲ್ಲಿ ಚಂದ್ರಮೆಯಾಗುವುದಿಲ್ಲ, ಅದು ನಿತ್ಯವೇ ಬದಲಾಯಿಸುತ್ತದೆ. ಸ್ಲೋಗನ್ ದೀರ್ಘಕಾಲದ ದೃಷ್ಟಿ ಹಣದ ಪಯಣ. ಆರ್ಥಿಕ ಕಾರ್ಯಕ್ಷಮತೆ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್. ಆಸ್ತಿ ಆದಾಯ ಲಾಭ ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಿವೆ. ಬ್ಯಾಂಕಿನ ಸ್ಥಿರತೆ ಮತ್ತು ದೀರ್ಘಕಾಲದ ಅಭಿವೃದ್ಧಿಯ ಸೂಚನೆ. ಪ್ರವಚನ ಕಷ್ಟದ ದಿನಗಳೇ ದೊಡ್ಡ ಯಶಸ್ಸಿನ ತರಬೇತಿ. ಸ್ಲೋಗನ್ ನಿಯಮಿತತೆ ಪ್ಲಸ್ ಶಿಸ್ತಿನ ಹೂಡಿಕೆ ಭದ್ರ ಭವಿಷ್ಯ. ವಿದ್ಯಾರ್ಥಿಗಳಿಗೆ ಪಾಠ ಆರ್ಥಿಕ ಶಿಸ್ತಿನ ಮಹತ್ವ. ನಿಮ್ಮ ವೆಚ್ಚ ನಿಮ್ಮ ನಿಯಂತ್ರಣದಲ್ಲಿ ಇದ್ದರೆ ಹಣ ನಿಮ್ಮ ನಿಯಂತ್ರಣದಲ್ಲಿ ಇರುತ್ತದೆ. ವ್ಯಾಪಾರದ ವಿವಿಧತೆ ಒಂದು ಹೂಡಿಕೆ ಎಲ್ಲವನ್ನೂ ನೀಡದು, ಹಲವಾರು ಹಾದಿಗಳು ನೀಡುತ್ತವೆ. ಡಿಜಿಟಲ್ ಯುಗದ ಪ್ರಗತಿ ಕಾಲ ಬದಲಾಗಿದೆ, ತಂತ್ರಜ್ಞಾನ ಬೆಳೆದಿದೆ, ನಿಮ್ಮ ಬಿಸಿನೆಸ್ ಕೂಡ ಬೆಳೆದಿರಬೇಕು. ಆರ್ಥಿಕ ಸ್ವಾತಂತ್ರ್ಯ ಪ್ರೇರಣಾ ಕೊಟೇಶನ್ಸ್. ಹೂಡಿಕೆ ಎಂದರೆ ನಿಮ್ಮ ಭವಿಷ್ಯದ ಕನಸಿಗೆ ಹಕ್ಕು ಕೊಡುವುದು. ನಿಮ್ಮ ಹಣ ನಿಮ್ಮ ಮೇಲೆ ಕೆಲಸ ಮಾಡಲಿ, ನೀವು ಹಣದ ಮೇಲೆ ಕೆಲಸ ಮಾಡಬೇಡಿ. ಸಣ್ಣ ಹೂಡಿಕೆಗಳು ಕೂಡ ನಿರಂತರವಾದರೆ ದೊಡ್ಡ ಫಲವತ್ತಾಗುತ್ತದೆ. ಸಾರಾಂಶ ಎಚ್.ಡಿ.ಎಫ್.ಸಿ ಬ್ಯಾಂಕ್ ದೀರ್ಘಕಾಲದ ಸ್ಥಿರ ಆರ್ಥಿಕತೆಯ ಗ್ರಾಹಕ ಕೇಂದ್ರೀಕೃತ ಸಂಸ್ಥೆ. ಶೈಕ್ಷಣಿಕ ವಿಶ್ಲೇಷಣೆ ವ್ಯವಹಾರ ಬೆಳವಣಿಗೆ ಪ್ಲಸ್ ಷೇರು ಕಾರ್ಯಕ್ಷಮತೆ ಪ್ಲಸ್ ಆರ್ಥಿಕ ಶಿಸ್ತಿನ ಪಾಠ. ಪ್ರವಚನ ಒಂದು ಹೂಡಿಕೆ ಪ್ರಾರಂಭವಾದರೆ ಅದು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ.